ಗಂಡ ಹೆಂಡತಿ ಮಧ್ಯ ಒಬ್ರ ಮೇಲೊಬ್ರಿಗೆ ಇರಬೇಕಾಗಿದ್ದು ಆ ನಂಬಿಕೆನೇ ಅಲ್ವಾ ಅಣ್ಣ? ಆ ನಂಬಿಕೆ ಶ್ಯಾಮನ್ ಮೇಲೆ ನನಗೆ ಪೂರ್ತಿಯಾಗಿದೆ. ಶ್ಯಾಮ ಏನಾದರೂ ತಪ್ಪು ಮಾಡಿದಾಳೆ ಅಂತ ಆ ದೇವರೇ ಕೆಳಗಿಳಿದು ಬಂದು ಹೇಳಿದ್ರು ನಾನು ನಂಬಲಾಗುತ್ತಾ? ವೆಲ್ಕಮ್ ಶ್ಯಾಮ, ವೆಲ್ಕಮ್. ನಾನ್ ಬಾ ಅಂದಿದ್ದ ಜಾಗಕ್ಕೆ ನೀನ್ ಬರ್ದೇ ಇದ್ರು ನೀನ್ ಬರೋ ಜಾಗಕ್ಕೆ ನಿನ್ಗಿಂತ ಮುಂಚೆ ನಾನೇ ಬಂದಿದ್ದೀನಿ. ಅರ್ಜುನ್, ಮಲ್ಲಿಕಾರ್ಜುನ್. ಅಮ್ಮವ್ರೆ, ನಾನ್ ಹೋಗಿ ಹೂ ತಗೊಂಡ್ ಬರ್ತೀನಿ. ಹೋಗ್ಬಾ. ಈ ಮಲ್ಲಿಕಾರ್ಜುನ್ ಎಲ್ಲಿದ್ದಾನೆ? ಶ್ಯಾಮ, ಪಾಪ ನೀನು ಅಮಾಯಕಿನೇ. ನಿನ್ಮೇಲೆ ನನ್ಗೇನು ಕೋಪ ಇಲ್ಲ. ನನ್ ಕೋಪ ದ್ವೇಷ ಎಲ್ಲ ಆ ಆನಂದ ಗಜಪತಿ ವರ್ಮನ್ ಫ್ಯಾಮಿಲಿ ಮೇಲೆ. ನನ್ನ ತಂಗಿನ ಸೊಸೆ ಮಾಡ್ಕೊಳ್ದೆ ನಂಗೆ ಅವಮಾನ ಮಾಡಿದ್ದಕ್ಕೆ ಅವ್ರ ಮನೆಗೆ ನಿನ್ನ ಸೊಸೆಯಾಗಿ ಕಳಿಸಿ ಆ ಮನೆಯವ್ರಿಗೆಲ್ಲ ತೊಂದರೆ ಕೊಡ್ತಿದ್ದೀನಿ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ಸೊಸೆಯಾಗಿ ಹೋದ್ಮೇಲೆ ಅವರು ಇನ್ನೂ ಸಂತೋಷವಾಗಿದ್ದಾರೆ ಅಂತ ಗೊತ್ತಾಯ್ತು. ಈ ರೋಗ್ ಬಿಡಬಾರ್ದಲ್ವಾ? ಇಷ್ಟೊತ್ತಿಗಾಗ್ಲೇ ಶ್ಯಾಮ್ ಅವರು ದೇವಸ್ಥಾನಕ್ಕೆ ಹೋಗಿರ್ತಾರೆ. ಮಲ್ಲಿಕಾರ್ಜುನ್ ಕೂಡ ಅಲ್ಲಿಗೆ ಹೋಗಿರ್ತಾನೆ. ಗೌರಮ್ಮ ಮಾಡಿರೋ ಪ್ಲಾನ್ ಪ್ರಕಾರ ಅಖಿಲ್ ಕೂಡ ಅಲ್ಲಿಗೆ ಹೋದ್ರೆ ಆಗ ನಿಜವಾದ ಕತೆ ಶುರುವಾಗುತ್ತೆ. ಶ್ಯಾಮನ್ ಚಾಪ್ಟರ್ ಕ್ಲೋಸ್ ಆಗತ್ತೆ. ಸಾರಿ ಶ್ಯಾಮ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇಲ್ಲಿ ತನಕ ಈ ಮನೇಲಿ ಯಾರಿಗೂ ನಾನು ಸಾರಿ ಕೇಳೋ ಅಂತ ಪರಿಸ್ಥಿತಿನೇ ಬಂದಿರಲಿಲ್ಲ. ಅಂಥದ್ರಲ್ಲಿ ಎಲ್ರ ಮುಂದೆ ನಾನು ಸಾರಿ ಕೇಳೋ ಹಾಗೆ ಮಾಡಿದ್ಲು ಆ ಶ್ಯಾಮ. ಅನುಭವಿಸ್ತಾಳೆ, ಮಾಡಿದ್ದಕ್ಕೆಲ್ಲ ಅನುಭವಿಸ್ತಾಳೆ. ಓಂ ಶಿವಾಯ ನಮಃ, ಮಹಾರುದ್ರಾಯ ನಮಃ, ನೀಲಕಂಠಾಯ ನಮಃ, ಗಂಗಾಧರಾಯ ನಮಃ, ಶಿವಾಯ ನಮಃ. ಓಂ ಹರ ಹರ ಮಹಾದೇವಾಯ ನಮಃ. ಪೂಜೆ ಮುಗಿಯೋ ತನಕ ನಾವು ವೇಟ್ ಮಾಡ್ಬೇಕೇನೋ? ಮಾಡಿದ್ರೆ ಒಳ್ಳೇದೇ ಅಲ್ವಾ ಅಮ್ಮವ್ರೆ? ತುಂಬಾ ಹೊತ್ತು ದೇವ್ರ ಸನ್ನಿಧಿಲೇ ಇರ್ಬೋದು. ಹೌದು, ಇರ್ಬೋದು.
ಏನು ಇಬ್ರೇ ಬಂದಿದ್ದೀರಾ? ಅಖಿಲ್ ಎಲ್ಲಿ? ನಮ್ ಪ್ಲಾನ್ ಪ್ರಕಾರ ಅಖಿಲ್ ಕೂಡ ಇರ್ಬೇಕಲ್ಲ. ಅಖಿಲ್ನ ಕರ್ಸೋ ಜವಾಬ್ದಾರಿ ನಂದು. ನೀವು ನಾನ್ ಹೇಳ್ದಾಗ ಮಾಡಿದ್ರೆ ಸಾಕು. ಏನಿದು? ಗೌರಮ್ಮ ಫೋನ್ ಮಾಡ್ತಿದ್ದಾರೆ. ಹಲೋ. ಹಲೋ ಅಖಿಲ್. ಹಾ ಹೇಳಿ. ಏನ್ ಹೇಳಿ ಅಖಿಲ್, ನೀನು ಈ ಕೂಡ್ಲೆ ಹೊರಟು ದೇವಸ್ಥಾನದ ಹತ್ರ ಬಾ. ದೇವಸ್ಥಾನದ ಹತ್ರನಾ? ಯಾಕೆ? ಅದು ಯಾಕಂದ್ರೆ ಶ್ಯಾಮ ಹುಷಾರಾಗಿದ್ದಾಳೆ ತಾನೆ? ಶ್ಯಾಮಂಗೇನು ಆಗಿಲ್ಲ ತಾನೆ? ಶ್ಯಾಮ ಚೆನ್ನಾಗೇ ಇದ್ದಾಳೆ ಅಖಿಲ್. ನಿನ್ನ ಭವಿಷ್ಯನೇ ಚೆನ್ನಾಗಿರಲ್ವೇನೋ? ಏನ್ ಮಾತಾಡ್ತಿದ್ದೀರಾ ನೀವು? ಈಗ ಶ್ಯಾಮ ದೇವಸ್ಥಾನಕ್ಕೆ ಬಂದಿರೋದು ಯಾಕೆ ಅಂದ್ಕೊಂಡೆ? ಯಾಕೆ ಅಂದ್ರೆ ಹರಕೆ ತೀರ್ಸೋದಕ್ಕೆ. ಹರಕೆ ತೀರ್ಸೋದಕ್ಕಲ್ಲ ಅಖಿಲ್, ನಿನಗೆ ಸಮಸ್ಯೆ ತಂದೊಡೋದಕ್ಕೆ ಬಂದಿದ್ದಾಳೇನೋ ಅನ್ನಿಸ್ತಿದೆ ನನ್ಗೆ. ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳ್ತೀರಾ? ಅಂದ್ರೆ ಅವಳು ದೇವಸ್ಥಾನಕ್ಕೆ ಮಲ್ಲಿಕಾರ್ಜುನನ್ನ ನೋಡಕ್ ಬಂದಿದ್ದಾಳೇನೋ ಅಂತ ಅನ್ನಿಸ್ತಿದೆ. ಏನು? ಅದೇ ಶ್ಯಾಮ ಮಲ್ಲಿಕಾರ್ಜುನನ್ನ ಮೀಟ್ ಮಾಡೋಕೆ ದೇವಸ್ಥಾನಕ್ಕೆ ಬಂದಿದ್ದಾಳೆ ಅನ್ನಿಸ್ತಿದೆ. ನೋ, ನಾನ್ ನಂಬಲ್ಲ. ನಾನು ನಂಬಲ್ಲಪ್ಪ, ಆದ್ರೆ ಕಣ್ಣಾರೆ ನೋಡಿದ್ನಲ್ಲ, ನಮ್ದೇ ಬೇರೆ ದಾರಿ ಇಲ್ಲ. ನಾನು ಪೂಜೆ ಸಾಮಾನ್ ತರೋ ಹೊತ್ತಿಗೆ ಶ್ಯಾಮ ಕಾಣಿಸ್ತಾನೆ ಇರ್ಲಿಲ್ಲ. ಒಳಗಡೆ ಹೋಗಿದ್ದಾಳೇನೋ ಅಂತ ನಾನು ಒಳಗಡೆ ಹೋದೆ. ಅಲ್ಲಿ ಅವಳು ಮಲ್ಲಿಕಾರ್ಜುನ್ ಜೊತೆ ಮಾತಾಡ್ತಾ ನಿಂತಿದ್ಲು. ದಟ್ ಇಸ್ ಇಂಪಾಸಿಬಲ್. ನಮ್ಗಷ್ಟು ದ್ರೋಹ ಮಾಡಿರೋ ಮಲ್ಲಿಕಾರ್ಜುನ್ ಜೊತೆ ಶ್ಯಾಮ ಯಾವ ಪರಿಸ್ಥಿತಿಲೂ ಮಾತಾಡಲ್ಲ. ನನ್ ಮಾತನ್ನ ನೀನ್ ನಂಬಲ್ಲ ಅಲ್ವಾ ಅಖಿಲ್? ಹೋಗ್ಲಿ, ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ, ಆಗ್ಲಾದ್ರೂ ನಂಬ್ತೀಯಾ?
ಅವನು ಖಂಡಿತವಾಗ್ಲೂ ಶ್ಯಾಮಂಗೋಸ್ಕರನೇ ಬಂದಿರ್ತಾನೆ. ಆದರೆ ಶ್ಯಾಮ ಮಾತ್ರ ಅವನನ್ನು ನೋಡಕ್ಕೆ ಹೋಗಿರಲ್ಲ. ನೀವೆಲ್ಲೋ ತಪ್ಪು ತಿಳ್ಕೊಂಡಿದ್ದೀರಿ. ನಾನು ಈಗಲೇ ಅಲ್ಲಿಗೆ ಬರ್ತೀನಿ. ಅಣ್ಣ, ನಾವೀಗಲೇ ದೇವಸ್ಥಾನಕ್ಕೆ ಹೋಗಬೇಕು. ಅವನು ಶ್ಯಾಮಂಗೆ ಏನಾದರೂ ತೊಂದರೆ ಕೊಡ್ಬೋದು ಅನ್ಸುತ್ತೆ. ಹೌದಾ? ನಡಿ, ಬೇಗ ಹೋಗೋಣ. ಅಖಿಲ್ ಬರ್ತಾ ಇದ್ದಾನೆ. ಗುಡ್. ಓಂ ಮಹಾರುದ್ರಾಯ ನಮಃ, ಈಶ್ವರಾಯ ನಮಃ, ನೀಲಕಂಠಾಯ ನಮಃ. ಓಂ ಪಾರ್ವತಿ ಪರಮೇಶ್ವರೋ. ಏನಮ್ಮ, ಅರ್ಚನೆ ಮಾಡಬೇಕಾ? ಹೌದು ಸ್ವಾಮಿ. ಇವ್ರದ್ದು ಮುಗಿದ ತಕ್ಷಣ ನಿಮ್ಮ ಪೂಜೆನೂ ಶುರು ಮಾಡ್ತೀನಮ್ಮ. ಅಷ್ಟರಲ್ಲಿ ಪ್ರದಕ್ಷಿಣೆ ಹಾಕ್ಕೊಂಬನ್ನಿಮ್ಮ. ಸರಿ. ಶ್ಯಾಮ, ಆ ಬುಟ್ಟಿ ಯಾಕೆ ಅಲ್ಲಿಟ್ಬಿಡು. ಅಲ್ಲಿಟ್ಟು ಹೋಗಮ್ಮ, ಪರವಾಗಿಲ್ಲ. ಸರಿ ಆಯ್ತು. ನೀನು ನಿನ್ ಗಂಡನ್ ಜೊತೆಗೆ ದೇವಸ್ಥಾನಕ್ ಬರ್ಬೇಕು ಅಂದ್ಕೊಂಡೆ. ಪಾಪ ಅಖಿಲ್ ಬರೋಕ್ಕಾಗ್ಲಿಲ್ಲ. ಆ ದೇವ್ರ ಅನುಗ್ರಹ ಇದ್ರೆ ಬರೋಕ್ಕಾಗದೇ ಇದ್ರು ಯಾವುದೋ ಒಂದು ರೀತಿಲಿ ಬರ್ತಾರೆ. ನಿನ್ನ ಗಂಡ ಬರೋ ಹಾಗೆ ಮಾಡೋದು ಆ ದೇವ್ರಲ್ವೇ, ನಾನು ಮಾಡ್ತಿದ್ದೀನಿ. ಅಬ್ಬಾ ಅಬ್ಬಾ, ಇನ್ನು ಪ್ರದಕ್ಷಿಣೆ ಮಾಡೋದಕ್ಕೆ ನನ್ನ ಕೈಲಿ ಆಗಲ್ಲಮ್ಮ. ನನ್ನ ಕಾಲು ತುಂಬಾ ನೋವಾಗ್ತಿದೆ. ನಾನು ಇಲ್ಲೇ ಕೂತಿರ್ತೀನಿ, ನೀನು ಹೋಗಿ ಪೂರ್ತಿ ಮಾಡಿ ಹೋಗು. ಸರಿ ಅಮ್ಮವ್ರೆ. ಕೃಷ್ಣ, ಶ್ಯಾಮ ನಿನಗೆ ಚಿಕ್ಕ ಚಿಕ್ಕ ಬೆಣ್ಣೆ ಮುದ್ದೆ ಕೊಟ್ರೆ ಅವಳಿಗೆ ಅಷ್ಟೆಲ್ಲ ಹೆಲ್ಪ್ ಮಾಡ್ತೀಯ. ನಾನ್ ನಿನಗೆ ದೊಡ್ಡ ದೊಡ್ಡ ಕಾಣಿಕೆನೇ ಕೊಡ್ತೀನಿ. ವಜ್ರದ ಕಿರೀಟ ಮಾಡಿಸ್ತೀನಿ, ಬಂಗಾರದ ಫ್ಲೂಟ್ ಮಾಡಿಸಿ ನಿನ್ ಕೈ ಕೊಡ್ತೀನಿ. ಇದೊಂದು ಸಲ ನನಗೆ ಹೆಲ್ಪ್ ಮಾಡಿ ಶ್ಯಾಮನ್ನ ಸಿಕ್ಕಾಕ್ಸು. ಶುರುವಾಗಿದೆ. ಮಲ್ಲಿಕಾರ್ಜುನ್ ಬಂದಾಯ್ತು. ಸ್ವಲ್ಪ ಹೊತ್ತಲ್ಲೇ ಅಖಿಲ್ ಕೂಡ ಬರ್ತಿದ್ದಾನೆ. ಎಲ್ಲ ನಾವು ಅನ್ಕೊಂಡಂಗೆ ಆಗ್ತಾ ಇದೆ. ಟೆನ್ಷನ್ ಏನಿಲ್ಲ. ಥ್ಯಾಂಕ್ ಯು ಗೌರಮ್ಮ, ಥ್ಯಾಂಕ್ ಯು ಸೋ ಮಚ್.
ನಿಮ್ಮಂತ ಪರ್ಸನ್ ಪಕ್ಕದಲ್ಲಿದ್ರೆ ಸಾಕು. ಏನನ್ನಾದ್ರೂ ಸಾಧಿಸಬಹುದು, ಯಾರನ್ನಾದ್ರೂ ಸೋಲಿಸ್ಬೋದು. ಆಫ್ಟರ್ ಆಲ್ ಅಖಿಲು ಒಂದ್ ಲೆಕ್ಕನಾ? ಅತ್ತಿಗೆ ಸಾರಿ ಕೇಳೋವರೆಗೂ ಅವ್ರನ್ನ ಇಲ್ಲಿಂದ ಹೋಗಕ್ ಬಿಡೋದಿಲ್ಲ. ಅತ್ತಿಗೆ ಸಾರಿ ಕೇಳೋವರೆಗೂ ನಾನು ಇಲ್ಲಿಂದ ಕದ್ಲೋದಿಲ್ಲ. ಸರ್, ಅಖಿಲ್ ಸರ್, ನಿನ್ ಹೆಂಡತಿ ತಪ್ಪು ಮಾಡಿಲ್ಲ ಅನ್ನೋದನ್ನ ನಿರೂಪಿಸೋದಕ್ಕೆ ಎಲ್ರ ಮುಂದೆ ನನಗೆ ಅವಮಾನ ಮಾಡಿದೆ ಅಲ್ವಾ? ಈಗ ನೋಡು, ನಿನ್ ಹೆಂಡತಿ ಸತ್ಯ ಏನು ಅಂತ ನಿನಗ್ ಗೊತ್ತಾಗತ್ತೆ. ಟೆನ್ಷನ್ ಆಗ್ಬೇಡ್ವೋ, ಶ್ಯಾಮಂಗೇನೂ ಆಗಲ್ಲ. ಅಣ್ಣ, ಇವತ್ತು ನನ್ನ ಕೈಯಿಂದ ಮಲ್ಲಿಕಾರ್ಜುನ್ ತಪ್ಪಿಸ್ಕೊಳಲ್ಲ. ಅವನು ನಮಗೆ ಮಾಡಿರೋ ಮೋಸಕ್ಕೆ ಹೇಗೆ ಬುದ್ಧಿ ಹೇಳಬೇಕೋ ಹಾಗೆ ಬುದ್ಧಿ ಹೇಳ್ತೀನಿ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ಅವನೀಗ ಶ್ಯಾಮನ್ಗೆ ತೊಂದರೆ ಕೊಡ್ತಿದ್ದಾನೆ ಅಣ್ಣ. ಶ್ಯಾಮಂಗೆ ಏನಾದರೂ ಸಣ್ಣ ತೊಂದರೆ ಆದರೂ ನಾನು ಅವನ್ನ ಬಿಡಲ್ಲ. ಓಂ ನಮಃ ಶಿವಾಯ, ನಮಃ ಶಿವಾಯ, ಶಿವಾಯ ಶಿವಾಯ ಶಿವಾಯ. ಏನ್ ಹಾಗೆ ನೋಡ್ತಿದ್ಯಾ? ನನ್ ಗುರ್ತಿಸಿಗ್ಲಿಲ್ವ ನಿನ್ಗೆ? ಏನು ನನ್ ಮೇಲೆ ನಿನಗೆ ಇನ್ನೂ ಕೋಪ ಹೋಗಿಲ್ವಾ? ನನ್ ಜೊತೆ ಮಾತಾಡಕ್ ಇಷ್ಟ ಇಲ್ವಾ? ಪ್ಲೀಸ್ ಶ್ಯಾಮ, ಮಾತಾಡು. ನಿನ್ನ ಹತ್ರ ಮಾತಾಡಕ್ಕೆಂತಾನೆ ಬಂದಿದ್ದೀನಿ. ಶ್ಯಾಮ, ಶ್ಯಾಮ, ಅಮ್ಮೋರೆ, ಶ್ಯಾಮ, ಅಮ್ಮೋರೆ, ನಿಲ್ಲು. ಅಮ್ಮೋರೆ, ಶ್ಯಾಮ ನಿಲ್ಲು. ಅಮ್ಮೋರೆ, ಶ್ಯಾಮ, ನಿನ್ನ ಹತ್ರ ಮಾತಾಡ್ಬೇಕು. ಶ್ಯಾಮ ನಿಲ್ಲು. ನಾನ್ ಸಿಗಲ್ಲ ಅಂದಿದ್ದಕ್ಕೆ ಇವನೇ ನನ್ನ ಹುಡ್ಕೊಂಡ್ ಬಂದಿದ್ದಾನೆ. ಸಮಯಕ್ಕೆ ಸರಿಯಾಗಿ ಗೌರಮ್ಮ ಎಲ್ಲಿ ಹೋದ್ರು? ಅವ್ರು ನನ್ನ ಪಕ್ಕದಲ್ಲೇ ಇದ್ದಿದ್ರೆ ಈ ಮಲ್ಲಿಕಾರ್ಜುನ್ ನನ್ನ ಹತ್ರ ಮಾತಾಡ್ತಿರ್ಲಿಲ್ಲ. ಅಮ್ಮವ್ರೆ, ಶ್ಯಾಮ ನಿಲ್ಲು. ಅಮ್ಮವ್ರೆ, ಶ್ಯಾಮ, ಒಂದ್ಸಲಿ ನಿನ್ನ ಹತ್ರ ಮಾತಾಡ್ಬೇಕು. ಅಮ್ಮವ್ರೆ, ಶ್ಯಾಮ, ನಿಮ್ಮ ಹತ್ರ ಮಾತಾಡೋ ಅಗತ್ಯ ನನ್ಗೇನೂ ಇಲ್ಲ. ಶ್ಯಾಮ, ಏ ಅಖಿಲ್, ಎಲ್ಲೋ ಇವರು? ಎಲ್ಲಿದ್ದಾರೆ? ಹಲೋ, ಎಲ್ಲಿವರೆಗೂ ಬಂದ್ರಿ ಅಶೋಕ್? ದೇವಸ್ಥಾನದ ಮುಂದೆನೇ ಇದ್ದೀವಿ. ಓಕೆ, 1 ನಿಮಿಷ ಬಂದೆ. ಆ ಮಲ್ಲಿಕಾರ್ಜುನ್ ಎಲ್ಲಿದ್ದಾನೆ ಅಂತ ತೋರಿಸ್ತೀನಿ. ಬೇಗ ಬನ್ನಿ. ಏನಂತೆ ಅಣ್ಣ? ಗೌರಮ್ಮನೆ ಬರ್ತಾರಂತೆ. ಅಮ್ಮವ್ರೆ, ಶ್ಯಾಮ ನಿಲ್ಲು. ಶ್ಯಾಮ ಅಮ್ಮವ್ರೆ, ನಿಲ್ಲು. ನೀನ್ ನಿಲ್ತೀಯ ಇಲ್ವಾ? ಅಮ್ಮವ್ರೆ, ನೀನ್ ನಿಲ್ದೆ ಹೋದ್ರೆ ನಿನ್ ಕೃಷ್ಣನ್ ಮೇಲಾಡೆ, ನಿನ್ ಕೃಷ್ಣನ್ ಮೇಲಾಡೆ, ನಿನ್ ಕೃಷ್ಣನ್ ಮೇಲಾಡೆ, ನಿನ್ ಕೃಷ್ಣನ್ ಮೇಲಾಡೆ.